ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ, ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ PSI ಪರೀಕ್ಷೆ ಏನು ನಡೆಯುತ್ತಿದೆ ಇದರ ಒಂದು ಮುಖ್ಯ ಒಂದು ಮಾಹಿತಿಯನ್ನು ಬಿಟ್ಟಿದ್ದಾರೆ. ಇಲ್ಲಿ 18ನೇ ರಸ್ತೆ ಮಲ್ಲೇಶ್ವರಂ ಇವರ ಕಚೇರಿ ಇದೆ. ಏನು ಆ ಒಂದು ವಿಷಯ ಅಂದರೆ, ತಂತ್ರಾಂಶದ ದೋಷದಿಂದ ಆಧಾರ ಸಂಖ್ಯೆ ತಪ್ಪಾಗಿ ಮುದ್ರಣದ ಕುರಿತು ಅಂತ ಕೊಟ್ಟಿದ್ದಾರೆ. ಏನು PSIಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೆಲವು ಟೆಕ್ನಿಕಲ್ ಇಶ್ಯೂಯಿಂದ ನಿಮ್ಮ ಆಧಾರ ಸಂಖ್ಯೆ ತಪ್ಪಾಗಿ ಒಂದು ಮುದ್ರಣಗೊಂಡಿದೆ. ಆದ್ದರಿಂದ ಈ ಒಂದು ಮಾಹಿತಿಯನ್ನು ನಮ್ಮ KE ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಇಲ್ಲಿ ಕೊಡ್ತಾ ಇದೆ. ಮಾನ್ಯರೇ, ಸರ್ಕಾರದ ಅಧಿಸೂಚನೆ ಸಂಖ್ಯೆ 93 ನೇಮಕಾತಿ 2021 ಅಡಿಯಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಗೆ ಅರ್ಜಿ ಸಲ್ಲಿಸುವ ವೇಳೆ ತಂತ್ರಾಂಶದ ದೋಷದಿಂದ ನಿಮ್ಮ ಆಧಾರ್ ಸಂಖ್ಯೆಯು ತಪ್ಪಾಗಿ ಮುದ್ರಣಗೊಂಡಿದ್ದ ಕಾರಣ ಸದರಿ ಪರೀಕ್ಷೆ ಕರೆಪತ್ರವನ್ನು ಪಡೆದುಕೊಳ್ಳಲು ಆಗುತ್ತಿರುವುದಿಲ್ಲ. ಅಂದರೆ ಸ್ನೇಹಿತರೆ, ಏನು ನೀವು 2021ರಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಅವರು ಅರ್ಜಿ ಸಲ್ಲಿಸುವ ವೇಳೆ ಒಂದು ಆಧಾರ್ ಸಂಖ್ಯೆ ತಪ್ಪಾಗಿ ಮುದ್ರಣಗೊಂಡಿದೆ. ಆದ್ದರಿಂದ ಈಗಾಗಲೇ ಹಾಲ್ ಟಿಕೆಟ್ ಕೂಡ ಬಿಟ್ಟಿದ್ದಾರೆ. ಕೆಲ ಅಭ್ಯರ್ಥಿಗಳು ಹಾಲ್ ಟಿಕೆಟನ್ನು ಪಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆ ಒಂದು ಕಾರಣದಿಂದ ಸರಿಯಾದ ಆಧಾರ್ ಸಂಖ್ಯೆಯೊಂದಿಗೆ ನೀವು ಆ ಒಂದು ಪ್ರತಿಯನ್ನು ಈ ಪತ್ರಕ್ಕೆ ಲಗತ್ತಿಸಿ ಇದನ್ನು ಗಣನೆಗೆ ತೆಗೆದುಕೊಂಡು ಕರೆಪತ್ರವನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಮಾಡಬೇಕಾಗಿರೋದು ಇಷ್ಟೇ. ಏನು ನಿಮ್ಮ ಹೆಸರು ಮತ್ತು ಅರ್ಜಿ ಸಂಖ್ಯೆ, ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಆ ಒಂದು ಅರ್ಜಿ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿ, ಆಧಾರ್ ಸಂಖ್ಯೆ ಮತ್ತು ದಿನಾಂಕ, ನಿಮ್ಮ ಸ್ಥಳ ಮತ್ತು ನಿಮ್ಮ ಒಂದು ಸಹಿ ಮತ್ತು ಲಗತ್ತುಗಳು, ನಿಮ್ಮ ಆಧಾರ್ ಕಾರ್ಡ್ನ ಒಂದು ಜೆರಾಕ್ಸು ಮತ್ತು ಅರ್ಜಿ ಪತ್ರದ ಒಂದು ಜೆರಾಕ್ಸ್ನ ಈ ಒಂದು ಪತ್ರಕ್ಕೆ ಒಂದು ಅಟ್ಯಾಚ್ಮೆಂಟ್ ಮಾಡಿ ನೀವು ಒಂದು ಇಮೇಲ್ ID ಕೂಡ ಕಳಿಸ್ಬೇಕಾಗಿರುತ್ತೆ. ಆ ಒಂದು ಇಮೇಲ್ ID ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ನೀವು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇಲ್ಲಿ ಕೊಟ್ಟಿರುವಂತಹ ಒಂದು ಇಮೇಲ್ ID ಕೂಡ ನೀವು ಈ ಒಂದು ನಮೂನೆಗಳನ್ನು ನೀವು ಮೇಲ್ ಮಾಡಿ ಕೂಡ ಈ ಒಂದು ಟೆಕ್ನಿಕಲ್ ಇಶ್ಯೂ ಏನಾಗಿದೆ ಸರಿ ಮಾಡಿಕೊಂಡು ನಿಮ್ಮ ಏನು ಕಾಲ್ ಲೆಟರ್ನ ನೀವು ಡೌನ್ಲೋಡ್ನ ಮಾಡ್ಕೋಬೋದಾಗಿದೆ ಸ್ನೇಹಿತರೆ. ಇದೊಂದು ಸಣ್ಣ ಮಾಹಿತಿಯಾಗಿತ್ತು. ಇನ್ನೂ ಅನೇಕ ಸರ್ಕಾರಿ ಹುದ್ದೆಗಳ ಮಾಹಿತಿಯನ್ನು ಈ ಒಂದು ಚಾನಲ್ನಲ್ಲಿ ನೀಡಲಾಗುತ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.